ಮತ್ತಿನ್ನು ಒಂದು 2 ನಿಮಿಷ ಬಿಟ್ಟು ಮತ್ತೊಂದು ಅದೇ ಥರ ಗುಂಡಿಂದು ಫೈರಿಂಗ್ ಸೌಂಡ್ ಆಯ್ತು. ಆಗಲೂ ಕೂಡ ಎಲ್ಲರೂ ನಾವು ಅಂದ್ಕೊಂಡಿದ್ದೇನೆ ಪಟಾಕಿನೇ ಅಂತಲೇ ಅಂದ್ಕೊಂಡಿದ್ದು. ಅಷ್ಟೊತ್ತಿಗೆ ನಾವು ಇವನಿಗೆ ಮಗನಿಗೆ ಏನಾರು ಕೊಡ್ಸೋಣ ಅಂತ ನಾನು ನಮ್ಮ ಮನೆಯವರು ಮೋಮೋಸ್ ತೊಗೊಳ್ಳೋಣ ಅಂತ ಈ ಕಡೆ ಅಂಗಡಿ ಹತ್ರ ಬಂದು ಅವನ ಹತ್ರ ಮಾಡಿಸ್ಕೊಬೇಕಿತ್ತು. ನಮ್ಮ ಮನೆಯವರು ಹೋಗಿ ಅವನನ್ನು ಕೂತಿದ್ದ, ಅವನು ಸುಸ್ತಾಗಿತ್ತು ಅಂತ ಕರ್ಕೊಂಬ ಅಭಿನ ಅಂತ ಹೇಳಿದರು. 2 ಹೆಜ್ಜೆ ಹಿಂಗಿಟ್ಟು ಆಚೆ ಹೋಗಿದ್ದೀನಿ, ಹಿಂಗೆ ತಿರುಗ್ತೀನಿ, ಎಲ್ಲ ಓಡ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ ಆ ಕಡೆ ಕಾಡಿದೆ ಅಂತ, ಅಲ್ಲಿಂದ ಕಾಡು ಕಡೆಯಿಂದ ಗುಂಡು ಹಿಂಗೆ ಬರ್ತಾ ಇದೆ. ಏನಂತ ಅರ್ಥ ಆಗಲಿಲ್ಲ. ಇವನು ಕರ್ಕೊಂಡು ಇಬ್ಬರು ಬಗ್ಗಿ ನಮ್ಮನೆ ಹಿಂಗೆ ಓಡ್ತೀವಿ. ನಮ್ಮನೆಯವರಿಗಾಗಲೇ ಈ ಕಡೆ ಸೈಡಿಗೆ ಒಂದೇ ಇದು ಬಿದ್ದು ಅವ್ರು ಇರಲೇ ಇಲ್ಲ ಸರ್. ಒಂದೇ ಶಾಟ್. ಎಷ್ಟು ರಕ್ತ ಅಂದರೆ ಅದು ಎಷ್ಟು ದೂರದಿಂದ ಶೂಟ್ ಆಗಿರ್ಬೋದು? ಅವರಿಗೆ ನಮ್ಮನೆಯವರಿಗೆ ದೂರದಿಂದ ಶೂಟ್ ಆಗಿದೆ, ಹತ್ತಿರದಿಂದ ಆಗಿದ್ದಲ್ಲ. ಅವ್ರು ಬಂದ ತಕ್ಷಣ ಅವರು ನಾನು ನೋಡಿದ್ದೆ ಇಬ್ಬರನ್ನ, ಹತ್ತಿರದಿಂದ ಒಬ್ಬನ್ನ ನೋಡಿದ್ದು ನಾನು. ಎಲ್ಲರೂ ಆಮೇಲೆ ಕೂಗ್ತಾ ಎಲ್ಲ ಓಡೋದ್ರು. ನಾನು ಮತ್ತು ಇವನು ನಮ್ಮನೆಯವ್ರು ಅವರು ಅಂದರೆ ಇರಲೇ ಇಲ್ಲ. ಡೈರೆಕ್ಟ್ ಇಲ್ಲಿ ಫುಲ್ ಎಲ್ಲ ರಕ್ತ ಸರ್. ನಾನು ಹಿಂಗೆ ಎತ್ಕೊಂಡು ಅವ್ರಿಗೆ ಕರಿತಾ ಇದ್ದೀನಿ. ಇಬ್ಬರದ್ದು ಫುಲ್ ಬಟ್ಟೆ ಎಲ್ಲ ಫುಲ್ ರಕ್ತ, ಇದು ಬ್ಯಾಗಲ್ಲೆಲ್ಲ ರಕ್ತ ಇದೆಯಲ್ಲ, ಇದೆಲ್ಲ ಅದೇ ರಕ್ತ. ಇದೆಲ್ಲ ಅದೇ. ಅಂತೂ ಇನ್ನೊಂದು ಡ್ರೆಸ್ ಇದೆ, ಅದು ಹಾಗೆ ಇಟ್ಟಿದ್ದೀನಿ, ಅದು ನಾನು ಯಾವತ್ತೂ ವಾಶ್ ಮಾಡಿಲ್ಲ. ಅವನು ಹಿಂಗೆ ಪಾಸ್ ಆಗ್ತಿದ್ದ. ಹೆಂಗೆ ಅಂದರೆ ಅವ್ರಿಗೇನು ಹೆದರಿಕೆನೇ ಇಲ್ಲ ಸರ್, ಆರಾಮಾಗೆ ಓಡಾಡ್ತಿದ್ದಾರೆ ಅವರು. ಹುಡುಕಿ ಹೊಡಿತಾ ಇದ್ದಾರೆ. ಅಷ್ಟೊತ್ತಿಗೆ ಅವನ ಹತ್ರ ಬಂದ ತಕ್ಷಣ ನಾವಿಬ್ಬರು ಕೂಗ್ತಾ ಇದ್ದೀವಿ, ಕಿರ್ಚ್ತಾ ಇದ್ದೀವಿ. ಇದೇನೇನು ನಮ್ಗೆ ಅರ್ಥನೇ ಆಗ್ತಿಲ್ಲ ಏನಾಗ್ತಿದೆ ಅಂತ. ಆಮೇಲೆ ನಾನು ಅವನಿಗೆ ಹೇಳಿದೆ, ಮೇರೆ ಪತಿಕೋ ಮಾರಾಯನೋ ಹಮೇ ಭೀ ಮಾರೋ ಅಂತ. ಇವನಂತೂ ಅವ್ನ ಹತ್ರ ಹಿಂಗೆ ಓಡೋಗಕ್ಕೆ ಹೋಗಿ ಕುತ್ತೆ ಮೇರೆ ಪಾಪಕೋ ಮಾರಾಯನ ಹಮ್ ಲೋಗೋಕ್ಕೂ ಭೀ ಮಾರ್ದೋ ಅಂತ ಇವನು ಕಿರ್ಚ್ದ. ಇವನು ಅದಕ್ಕೆ ಅವ್ನು ಹಿಂಗೆ ಹೋಗ್ತಿದ್ದೋ ನಿಂತುಬಿಟ್ಟು ನೈ ಮೋದಿಕೋ ಬೋಲೋ ಅಂತ ಹೇಳಿ ಹೋದ ಸರ್.